ಇದರಲ್ಲಿ ಏನೇನು ಕೆಲಸ ಅಂತ ಹೇಳಿದೆ. ಸುಮಾರು ಲಾರ್ಜ್ ವರ್ಕರ್ದು ಎಲ್ಲನೂ ಪ್ರೊಟೆಕ್ಟ್ ಮಾಡೋದು ಇತ್ಯಾದಿ ಎಲ್ಲ ಅದ್ರ ಕೆಲಸ. ಆದರೆ ಮನೆ ಕೆಲಸ ಎಲ್ಲ ಮಾಡೋವಂಥದ್ದು ಹತ್ತಿರದಿಂದ ಬೇರೆ ಆ ಲಾರ್ಜ್ ವರ್ಕರ್ಗೆ ಸಪೋರ್ಟ್ ಮಾಡೋದೆಲ್ಲ ಸಣ್ಣದ ಕೆಲಸ. ಅದನ್ನು ಇಲ್ಲಿಂದ ನೋಡ್ಬೋದು ನೀವು, ಹತ್ತಿರದಲ್ಲಿ ನೋಡಿಕೊಂಡ್ರೆ ಬಿಡಿ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಇದು ಲಾರ್ಜ್ ವರ್ಕರು, ಇಲ್ಲಿ ಓಡಾಡ್ತಿದೆಯಲ್ಲ ಇದು ಸ್ಮಾಲ್ ವರ್ಕರ್. ನಿಮ್ಗೆ ಅದು ನೋಡಿದ ತಕ್ಷಣ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಲಾರ್ಜ್ಗೂ ಸ್ಮಾಲ್ಗೂ. ನೋಡಿ ಇದೆಲ್ಲ ಸ್ಮಾಲ್ ವರ್ಕರು. ಇದೇನು ಮಾಡುತ್ತೆ, ಇದನ್ನು ಸ್ವಲ್ಪ ದಿನ ಅಬ್ಸರ್ವ್ ಮಾಡ್ತೀರಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದೊಂದನ್ನು ಪ್ಯೂಪನ ಎತ್ಕೊಂಡು ಹೋಗ್ತಾ ಇದೆ ಲಾರ್ಜ್ ವರ್ಕರು, ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಅದು ಕಾಣಲ್ಲ, ಅದು ವಿಡಿಯೋ ಆದರೆ ಸ್ಕ್ರೀನ್ ಆಗುತ್ತೆ, ಲೈವ್ ಆದ್ರಿಂದ ಆ ಥರ ಕಾಣೋದಿಲ್ಲ. ಇದು ನಾನು ಹೇಳಿರ್ತೀನಿ. ಈಗ ಏನು ಮಾಡಿ ಗೊತ್ತಾ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಹೋಗ್ತೀನಿ. ನಿಮ್ಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ ಅವಾಗ ಬಂದು ಅಬ್ಸರ್ವ್ ಮಾಡಿ ನಾನು ಏನು ಹೇಳಿರ್ತೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಗ್ರೂಪಲ್ಲಿ ಮಾಡುವಾಗ ಕಷ್ಟ. ಆ ಥರದ್ದು ಎಲ್ಲ ಇಡೀ ಕಾಲೋನಿಲಿ ಆ ಕೆಲಸ ನಡೀತಾನೆ ಇರುತ್ತೆ. ನೀನು ಯಾವಾಗಲೇ ನೋಡಿದ್ರು ಇಡೀ ಕಾಲೋನಿ ಆ್ಯಕ್ಟಿವ್ ಆಗೇ ಇರುತ್ತೆ, ಅದು ನಡೀತಾನೆ ಇರುತ್ತೆ. ಇಲ್ಲಿ ನೋಡು, ಇಲ್ಲೊಂದು ಪ್ಯೂಪನ್ ಎತ್ಕೊಂಡು ಹೋಗ್ತಾ ಇದೆ, ಆಯಿತಾ. ಇಲ್ಲಿ ಪ್ಯೂಪಗಳನ್ನು ತಂದು ಗುಡ್ಡೆ ಹಾಕಿದೆ ಇಲ್ಲಿ. ಅದೇ ಮೇಲ್ಗಡೆ ಭಾಗದಲ್ಲಿ ಮೇಲ್ಗಡೆ ಇದೆ, ಇಲ್ಲಿ ಒಳಗಡೆ ಇದೆ. ಇಲ್ಲಿ ನೋಡಿ, ಇದೆಲ್ಲ ಎಗ್. ಈ ಸಣ್ಣದು ಇರೋದೆಲ್ಲ ಎಗ್ಗೂ ಪ್ಯೂಪಗೂ ಏನು ವ್ಯತ್ಯಾಸ ಅಂದರೆ, ಎಗ್ಗು ತುಂಬ ಸಣ್ಣಗೆ ಒಂದು ಇದ್ದಂಗೆ ಇರುತ್ತೆ, ಅದಕ್ಕೆ ಮೂತಿ ಮುಖ ಏನೂ ಕಾಣೋದಿಲ್ಲ. ಲಾರ್ವಾ ಆಗೋ ಹೊತ್ತಿಗೆ ಏನಾಗುತ್ತೆ ಅಂದರೆ ಒಂದು ಮೂತಿ ಕೊಂಡಿ ಥರ ಬಂದಿರುತ್ತೆ. ಲಾರ್ವಾ ಸ್ವಲ್ಪ ಗ್ರೋತ್ ಆಗಿರುತ್ತೆ, ಆಯಿತಾ. ಪ್ಯೂಪ ಆಗೋ ಹೊತ್ತಿಗೆ ಅದಕ್ಕೊಂದು ಶೇಪ್ ಬಂದಿರುತ್ತೆ, ಆಯಿತಾ. ಇದೆಲ್ಲ ಪ್ಯೂಪ, ಇಲ್ಲಿ ಕಾಣೋದೆಲ್ಲ ವೈಟ್ ಇರೋದು. ಆ ಪ್ಯೂಪ ಏನಾಗುತ್ತೆ, ಕ್ರಮೇಣವಾಗಿ ಕಲರ್ ಚೇಂಜ್ ಆಗ್ತಿರುತ್ತೆ, ಅದು ಕಾಣುತ್ತೆ ನಿಮ್ಗೆ ಇಲ್ಲಿ. ಗ್ರ್ಯಾಜುವಲ್ ಆಗಿ ಆ ಪ್ಯೂಪ ಅದು ಕಲರ್ ಚೇಂಜ್ ಆಗೋದನ್ನ ನೀವು ನೋಡ್ಬೋದು. ಇಲ್ಲಿ ಸ್ವಲ್ಪ ಇವೆಲ್ಲ ಸ್ವಲ್ಪ ಯೆಲ್ಲೋಯಿಶ್ ಇದೆ, ಇದು ಡಾರ್ಕ್ ಇದೆ. ಯೆಲ್ಲೋಯಿಶ್ ಕಲರ್ ಚೇಂಜ್. ಅದೇ ನೋಡು, ಇಲ್ಲಿ ನೋಡು, ಇದು ಇದೆಯಲ್ಲ, ಇದು ಪ್ಯೂಪ. ಆ ಸ್ಟೇಜ್ಗೆ ಏನು ಹೆಸರು, ಯೆಲ್ಲೋಯಿಶ್ ಸ್ಟೇಜ್ಗೆ? ಯೆಲ್ಲೋಯಿಶ್ ಅಲ್ಲ, ಅದು ಹೊಸದಾಗಿ ಎಮರ್ಜ್ ಆಗಿ ಬರುತ್ತಲ್ಲ, ಅದು ಚೇಂಜ್ ಆಗ್ತಿರುತ್ತೆ. ಬಟ್ ಎಮರ್ಜ್ ಆಗಿ ಬಂದಾಗ ಡಾರ್ಕ್ ಬ್ರೌನ್ ಇರಲ್ಲ, ಲೈಟ್ ಬ್ರೌನ್ ಇರುತ್ತೆ, ಅದಕ್ಕೆ ಕ್ಯಾಲೋವ್ ಅಂತ ಕರೀತಾರೆ. ಅದೇ ಅದು ಕ್ಯಾಲೋವ್ ಅಂತ ಹೇಳಿ. ಅಂದ್ರೆ ಈಗ ಫ್ರೆಶ್ ಆಗಿ ಸ್ವಲ್ಪ ಟೈಮ್ ಆಗಿದೆ ಎಮರ್ಜ್ ಆಗಿ ಅಂತ, ಅದಾದ್ಮೇಲೆ ಅದು ಡಾರ್ಕ್ ಬ್ರೌನ್ ಆಗುತ್ತೆ. ಕ್ಯಾಲೋವ್ ಅಂತ ಕರೆಯೋದು. ಹಾ, ಹೌದು. ಫ್ರೆಶ್ ಎಗ್ ಅಲ್ಲಪ್ಪ, ಎಮರ್ಜ್ ಆಗಿ ಅಡಲ್ಟ್ ಆಗಿದೆ, ಆ ಚೇಂಜ್ ಆಗಿದೆ, ಆಗ್ತಿದ್ದಂಗೆ ಅದು ಅಡಲ್ಟ್ ಜಾಸ್ತಿ ಆಗಿದೆ. ಅಣ್ಣ, ಅಲ್ಲಿ ಮೇಲ್ಗಡೆ ಒಂದಷ್ಟು ಇರುವೆಗಳು ಇಟ್ಕೊಂಡಿದೆ ಅಲ್ಲಿ. ಅಲ್ಲಿಂದ ನೆಕ್ಸ್ಟ್ ಎಲ್ಲ ಕಡೆಗೂ ಶಿಫ್ಟ್ ಮಾಡ್ಬೇಕು ಅದನ್ನ. ಇದು ಎಗ್ ಅಲ್ವಾ? ಇದು ಎಗ್ ಯಾವುದು? ಇದೆಲ್ಲ ಎಗ್ ಸ್ಟೇಜಸ್. ಎಗ್ಗು ಇದೆ ಅಲ್ಲಿ ಸಣ್ಣ. ಅದರಲ್ಲಿ ನೋಡಿ, ಆ ಜಾಗದಲ್ಲಿ, ಆ ಕ್ಲಸ್ಟರಲ್ಲಿ ತುಂಬ ಸಣ್ಣ ಯಾವ್ದಿದೆ ಅದು ಎಗ್. ಅದು ನೆಕ್ಸ್ಟ್ ಸ್ವಲ್ಪ ಬಂದಾಗ ಒಂಚೂರು ನೋಡಿ, ಇದು ಪ್ಯೂಪಾ ಸ್ಟೇಜು ನೋಡಿ ಇಲ್ಲಿ, ಓಕೆ, ಆಯಿತಾ. ಸಾರಿ, ಲಾರ್ವಲ್ ಸ್ಟೇಜು. ಲಾರ್ವಾಯಿಂದ ಈ ಥರ ಶೇಪ್ ತಗೊಳ್ತಾ ಇದ್ದಾಗ ಅದು ಪ್ಯೂಪಾ ಸ್ಟೇಜು. ಅಷ್ಟೂ ನೀವು ನೋಡ್ಬೋದು. ಎಗ್ಗಿಂದ ಇಲ್ಲ, ಇದು ಲಾರ್ವಾ ಅಲ್ಲ, ಲಾರ್ವಾ, ಇದು ಲಾರ್ವಾ. ಎಗ್ ತೋರಿಸ್ತೀನಿ. ಎಗ್ ತುಂಬ ಸಣ್ಣ ಇರುತ್ತೆ, ಮೇಲಿದೆ ಅದಕ್ಕೆಲ್ಲ. ಇಲ್ಲಿದೆ ನೋಡು, ಇಲ್ಲಿ ನೋಡು, ಇದು ಎಗ್. ಎಗ್ಗಲ್ಲಿ ನಿಂಗೆ ಒಂಥರ ಟ್ರಾನ್ಸ್ಪರೆನ್ಸಿ ಇದೆ, ಇಲ್ಲಿದೆ, ಕಾಣುತ್ತೆ. ಇಲ್ಲೆಲ್ಲ ನೋಡ್ತಿದ್ರೆ, ಅಬ್ಸರ್ವ್ ಮಾಡ್ತಿದ್ರೆ ಕಾಣುತ್ತೆ. ಅದೆಲ್ಲ ಎಗ್ಸ್. ಚೇಂಬರ್ಸ್ ಅಂದರೆ ಎಂಟ್ರಿಗೆ ಮಾಡ್ಕೊಂಡಿರೋ ಜಾಗ ಅದು. ಅಂದರೆ ಅಥವಾ ಇಲ್ಲ, ಇಷ್ಟೇ ನಿನ್ನ ಕಮ್ಯುನಿಕೇಷನ್ ಇರುತ್ತೆ. ಅದೇ ನಿಂಗೆ ಅವರಿಂದ ಏನಾದ್ರು ಬೇಕಾದಾಗ ಅವ್ರ ಮೇಲೆ ಬಿದ್ದು ಪ್ಯಾಂಪರ್ ಮಾಡಿ ಎಲ್ಲ ಮಾಡುವಾಗ ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ. ಸೊ ನೀಡ್ಸ್ ಜಾಸ್ತಿ ಆದಂಗೆ ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ. ಇದರದೆಲ್ಲ ಬೇಸಿಕ್ ನೀಡ್ಸ್. ನಾವು ಇದರಲ್ಲಿ ಹುಟ್ಟಿದ್ದೀವಿ, ಆ ಪ್ರಕೃತಿಯಲ್ಲಿ ನಮಗೊಂದು ರೂಲ್ಸ್ ಇದೆ, ಅದನ್ನು ಫಾಲೋ ಮಾಡ್ತೀವಿ, ಹೊರಟೋಗ್ತೀವಿ, ಇಷ್ಟೇ ಬೇಕಾಗಿರೋವಂಥದ್ದು. ಸೊ ಹಾಗಾಗಿ ಅದಕ್ಕೆ ಎಷ್ಟು ಮಹಾ ಬೇಕು, ಓಡಾಡುವಾಗ ಒಂದಕ್ಕೊಂದು ಆ್ಯಂಟನೆ ಮುಟ್ಕೊಳ್ಳುತ್ತೆ, ಕಮ್ಯುನಿಕೇಟ್ ಮಾಡ್ಕೊಳ್ಳುತ್ತೆ. ಹೌದು, ಇಂಥ ಕಡೆ ಫುಡ್ ಇದೆ, ಅದಕ್ಕೆ ಏನು ಮಾಡುತ್ತೆ ಅಂದರೆ ಫೆರೋಮೋನ್ ಟ್ರಯಲ್ ಅಂತ ಹೇಳ್ತೀವಿ. ಫೆರೋಮೋನ್ಸಿಂದ ಅದು ಕಮ್ಯುನಿಕೇಟ್ ಮಾಡುತ್ತೆ. ಫೆರೋಮೋನ್ಸ್ ಅನ್ನೋದು ಕಾಂಪ್ಲಿಕೇಟೆಡ್ ಆಗಿರೋಂಥ ಒಂದು ಕೆಮಿಕಲ್ದು ಕಾಂಬಿನೇಷನ್. ಅದೇನೇನು ಹೇಳುತ್ತೆ, ಯಾರೋ ಬಂದರು ಅಂದರೆ ಥ್ರೆಟ್ ಅಂತ ಹೇಳಿದ್ರೆ ಅದಕ್ಕೊಂದು ಸಿಗ್ನಲ್ ಕೊಡುತ್ತೆ. ಎಲ್ಲೋ ಫುಡ್ ಸೋರ್ಸ್ ಇದೆ ಅಂದರೆ ಅದಕ್ಕೊಂದು ಸಿಗ್ನಲ್ ಕೊಡುತ್ತೆ. ಇನ್ನೆಲ್ಲೋ ಬೇಟೆಗೆ ಹೋಗಬೇಕು, ಅಲ್ಲೇನೋ ಅಪಾಯ ಆಗಿದೆ ಅಂದರೆ ಅದಕ್ಕೊಂದು ಸಿಗ್ನಲ್ ಕೊಡುತ್ತೆ. ಕ್ವೀನ್ ಇನ್ನೊಂದು ಕಡೆ ಶಿಫ್ಟ್ ಮಾಡಬೇಕು ನಡೀರಿ ಎಲ್ಲ ಅಂದರೆ ಅದಕ್ಕೊಂದು ಸಿಗ್ನಲ್ ಕೊಡುತ್ತೆ. ಈ ಥರ ಕೆಮಿಕಲ್ ಸಿಗ್ನಲ್ಸ್ ಇದ್ದರೆ ಸಾಕು ಅದಕ್ಕೆ.
ಮ್ಯಾಕ್ಸಿಮಮ್ ಅದಕ್ಕೆ ಈಗ ಒಂದು ಆನೆ ಗೊತ್ತಾ ನಿಮಗೆ? ಆನೆಯನ್ನು ಒಬ್ಬ ಮಾವುತ ಕಂಟ್ರೋಲ್ ಮಾಡಿ ಮಾಡಿಸ್ತಾನಲ್ಲ ಕೆಲಸ ಎಲ್ಲ, ಆನೆಗೆಲ್ಲ ಇವತ್ತೆಲ್ಲ ಇರೋದೊಂದು 40 ಸಿಗ್ನಲ್ಸ್ ಅಷ್ಟೇ. ಅದಕ್ಕೆ ಲಿಮಿಟ್ ಅಷ್ಟೇ, 40 ಸಿಗ್ನಲಲ್ಲೇ ಅವ್ನು ಹೇಳಿದ ಕೆಲಸ ಎಲ್ಲ ಮಾಡುತ್ತೆ. ಆಯ್ತಾ? ಇದೇ ಥರ ಇದಕ್ಕೆ ಇನ್ನೂ ಕಮ್ಮಿ ಸಿಗ್ನಲ್ಸ್ ಇರುತ್ತೆ. ಅದಕ್ಕೆ ಏನು ಬೇಕೋ ಅಷ್ಟನ್ನು ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಅದಕ್ಕೆ ಕೆಮಿಕಲ್ನಿಂದ ಅದು ಕಮ್ಯುನಿಕೇಟ್ ಮಾಡುತ್ತೆ, ನಮ್ಮ ಥರ ಮಾತಿಂದ ಅಲ್ಲ. ಆಂಟೆನಾನೇ ಕಮ್ಯುನಿಕೇಷನ್ಗೆ ಬೇಕಾಗಿರೋ. ಅದರಲ್ಲಿ ಏನಾಗುತ್ತೆ ಅಂದರೆ ಫೆರೋಮೋನ್ ಅನ್ನೋದು ಒಂದು ಸೆಂಟ್ ಇದ್ದಂಗೆ. ಅದೇನು ಮಾಡುತ್ತೆ, ತಾನು ಎಲ್ಲರಿಗೂ ಒಂದು ಕೆಲಸ ಈಗ ಇಲ್ಲಿ ಎಲ್ಲ ಫುಡ್ ಸೋರ್ಸ್ ಇದೆ ಅಂತ ತಿಳ್ಕೊಳ್ಳಿ. ಅಲ್ಲಿಂಗ ಬಂದಮೇಲೆ ನಿಮ್ಗೆ ಆಬ್ಡಮನ್ ನೋಡಿರ್ಬೋದು. ಆ್ಯಂಟದು ಆಬ್ಡಮನ್ ಹಿಂಗೆ ಇರುತ್ತಲ್ವಾ, ಹಿಂಗೆ ಓಡಾಡ್ಬೇಕಾದ್ರೆ ಹಿಂಗೆ ಅನ್ಕೊಂಡು ಹೋಗ್ತಿರೋದನ್ನ ನೀವು ನೋಡ್ಬೋದು. ಇಲ್ಲೆಲ್ಲ ನೋಡಿ, ಇಲ್ಲಿ ನೋಡಿ ಆಬ್ಡಮನ್ ಎಲ್ಲಿದೆ, ಹೀಗಿರುತ್ತೆ. ಅದು ಓಡಾಡ್ಬೇಕಾರೆಲ್ಲ ನೋಡಿ ಇಲ್ಲೆಲ್ಲ ಒಂದೊಂದು ಕಡೆಗೆ ಅದು ಟಚ್ ಮಾಡ್ಕೊಂಡು ನೋಡಿ, ಅಲ್ಲಿ ಟಚ್ ಮಾಡ್ಕೊಂಡು ನೋಡಿ. ಅಲ್ಲಿ ಏನು ಮಾಡ್ತಿದೆ ಅಂದರೆ ಫೆರೋಮೋನ್ ರಿಸೆಪ್ಟರ್ಸ್ನ ಬಿಡ್ತಾ ಇದೆ. ಅದಲ್ಲದೆ ಬರೀ ಟೈಗರ್ ಅಲ್ಲ, ಇದು ಕೂಡ ಟೆರಿಟರಿ ಮಾರ್ಕಿಂಗ್ ಮಾಡುತ್ತೆ. ನಾನು ಡಾಕ್ಯುಮೆಂಟ್ ಮಾಡಿದ್ದೀನಿ. ಆ್ಯಂಟ್ಸ್ ಕೂಡ ಟೆರಿಟರಿ ಮಾರ್ಕಿಂಗ್ ಮಾಡುತ್ತೆ. ಫೆರೋಮೋನ್ ಅಂದರೆ ಅದೊಂದು ಕೆಮಿಕಲ್ಲು, ಸೆಂಟ್ ಮಾರ್ಕಿಂಗ್ ಅಂತ ಹೇಳ್ತಾರೆ ಗೊತ್ತಾ ಟೈಗರಲ್ಲಿ. ಅದೇನು ಮಾಡುತ್ತೆ ಅಂದರೆ ಯೂರಿನೇಟ್ ಮಾಡಿ ಇದು ನನ್ನ ಜಾಗ ಅಂತ ಟೆರಿಟರಿ ಮಾರ್ಕ್ ಮಾಡಿ ಹೋಗುತ್ತೆ. ಅದರಲ್ಲಿ ಏನಿರುತ್ತೆ ಯೂರಿನೇಷನಲ್ಲಿ ಅಂದರೆ ಅದರಲ್ಲಿ ಫೆರೋಮೋನ್ಸ್ ಅನ್ನೋ ಕೆಮಿಕಲ್ಸ್ ಇರುತ್ತೆ. ಆಯಿತಾ? ಮನುಷ್ಯರಲ್ಲೂ ಫೆರೋಮೋನ್ಸ್ ಇರುತ್ತೆ. ಬಟ್ ನಮಗೆ ಗ್ರ್ಯಾಜುವಲ್ ಆಗಿ ಎವಲ್ಯೂಷನಲ್ಲಿ ಅದರದ್ದು ಹೆಚ್ಚಿನ ಬಳಕೆ ಇಲ್ಲದೇ ಇರೋ ಕಾರಣದಿಂದಾಗಿ ನಮಗೆ ಅದರ ಸೆನ್ಸ್ ಹೊರಟೋಗಿದೆ. ಈಗ ಯಾರ್ದೋ ಪಕ್ಕ ಕೂತ್ಕೊಂಡಾಗ ನಮಗೆ ಸ್ವೆಟ್ ಬಂದರೆ ಒಂಥರ ಮುಖ ಕಿವಿಸ್ತೀವಿ ಅಲ್ವಾ, ಅದರಲ್ಲೆಲ್ಲ ಫೆರೋಮೋನ್ಸ್ ಇರುತ್ತೆ. ಆಮೇಲೆ ಎಲ್ಲ ಸ್ವೆಟ್ ಇದೆ ಅಂತ ಎಲ್ಲರೂ ಮುಗಿಸ್ಕೊಂಡು ಓಡಾಡ್ಬಿಡಿ. ಅದೇನೇ ಫೆರೋಮೋನು. ನನ್ನ ಫ್ಯಾಮಿಲಿ ಅಂತ ಗೊತ್ತಾಗೋದಕ್ಕೆ ಪ್ರತಿಯೊಂದಕ್ಕೂ ಐಡೆಂಟಿಟಿ ಕಾರ್ಡ್ ಇರುತ್ತೆ. ಪ್ರತಿಯೊಂದು ಕಾಲೋನಿಯಲ್ಲೂ ಈಗ ನೀನು ಫೆರೋಮೋನ್ ಅಂತ ಹೇಳ್ತಿದ್ಯಲ್ವಾ, ಈ ಕಾಲೋನಿ ಫೆರೋಮೋನ್ಗೂ ಇನ್ನೊಂದು ದೂರದಲ್ಲಿರೋ ಕಾಲೋನಿ ಫೆರೋಮೋನ್ಗೂ ಡಿಫ್ರೆನ್ಸ್ ಇರುತ್ತೆ. ಆ ಇರುವೆ ಇಲ್ಲಿಗೆ ಬಂದರೆ ಈ ಇರುವೆ ಇಲ್ಲಿಗೆ ಬಂದರೆ ಬದುಕಲ್ಲ, ಫೈಟಿಂಗ್ ಆಗಿಬಿಡುತ್ತೆ. ಇದನ್ನೇ ಆಗತ್ತೆ ಅಂತಾನೆ ನಾನು ಹೇಳ್ತಿರೋದು, ಇರುವೆದೇ ನಾನು ಹೇಳ್ತಿರೋದು. ಅಣ್ಣ ಇವಾಗ ಯಾವ್ದಾದ್ರು ಒಂದು ಆಂಟ್ ಮುಂದೆ ಆಂಟ್ ಮಿಮಿಕ್ ಸ್ಪೈಡರ್ ಬಂದಾಗ ಏನಾಗುತ್ತೆ? ಆಂಟ್ ಮಿಮಿಕ್ ಸ್ಪೈಡರ್ ಗುಡ್ ಕ್ವಶನ್. ಇದೇನಾಗುತ್ತೆ ಅಂದರೆ ಆಂಟ್ ಮಿಮಿಕ್ ಸ್ಪೈಡರು ಸಾಮಾನ್ಯವಾಗಿ ಆಂಟ್ ಹತ್ರ ಹೋಗೋದಿಲ್ಲ. ಮತ್ತೆ ಹೇಗೆ ಹಂಟ್ ಮಾಡುತ್ತೆ? 2 ಥರದಲ್ಲಿ ಎವಲ್ಯೂಷನ್ ಆಗಿದೆ ಮಿಮಿಕ್ ಮಾಡೋದ್ರಲ್ಲಿ. ಒಂದು ಇರುವೆಯನ್ನು ಹಂಟ್ ಮಾಡುತ್ತೆ ಅದೇ ಥರ ವೇಷ ಧರಿಸ್ಕೊಂಡು, ಇನ್ನೊಂದು ಅದೇ ಥರ ವೇಷ ಧರಿಸ್ಕೊಂಡು ಬೇರೆದ್ರಿಂದ ಪ್ರೊಟೆಕ್ಷನ್ ತೊಗೊಳುತ್ತೆ. ಸ್ಪೈಡರ್ಗೆ ಸಾಮಾನ್ಯವಾಗಿ ಯಾವುದು ಹಂಟ್ ಮಾಡುತ್ತೆ ಸ್ಪೈಡರ್ನ ಅಂತ ಹೇಳಿದ್ರೆ ಬರ್ಡ್ಸ್ ಹಂಟ್ ಮಾಡುತ್ತೆ. ಅದೇ ಬರ್ಡ್ಸು ಈ ಇರುವೆನ ತಿನ್ನೋದು ಕಡಿಮೆ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಅಬ್ಡಮನಲ್ಲಿ ಆ್ಯಸಿಡ್ ಇರುತ್ತೆ, ಅದರದ್ದು ಪಂಜೆಂಟ್ ಸ್ಮೆಲ್ ಇರುತ್ತೆ, ಟೇಸ್ಟ್ ಇರುತ್ತೆ, ಬರ್ಡ್ಸ್ಗೆ ಇಷ್ಟ ಆಗಲ್ಲ. ಆಯಿತಾ? ಇದನ್ನು ಮಿಮಿಕ್ ಮಾಡೋದು 2 ಮಾಡುತ್ತಲ್ವಾ. ಏನು ಮಾಡುತ್ತೆ ಅಂದರೆ ಒಂದು ಮೈರಾರಾಗ್ನೆ ಜಂಪಿಂಗ್ ಸ್ಪೈಡರ್ ಏನು ಮಾಡುತ್ತೆ, ಇರುವೆದ ಜೊತೆಯಲ್ಲೇ ವಾಸ ಮಾಡ್ತಾ ಬರ್ಡ್ಸ್ಗೆ ತನ್ನ ಶತ್ರುಗಳಿಗೆ ತಾನು ಮರೆ ಮಾಚುತ್ತೆ. ಆಯಿತಾ? ಇದನ್ನು ಹಂಟ್ ಮಾಡೋಂಥ ಕ್ರ್ಯಾಬ್ ಸ್ಪೈಡರ್ ಹಂಟ್ ಮಾಡ್ಬೇಕಾದ್ರೆ ಏನು ಮಾಡುತ್ತೆ ಅಂದರೆ ಇರುವೆ ಜೊತೆಯಲ್ಲಿ ಓಡಾಡ್ಕೊಂಡಿದ್ದು ಇದು ಹೀಗೆ ಟ್ರೈಲಲ್ಲಿ ಹೋಗ್ತಾ ಇರುತ್ತಲ್ಲ, ಹೋಗುವಾಗ ಗ್ಯಾಪ್ ಇರುತ್ತೆ. ಸೇಮ್ ಸ್ಟ್ರಾಟಜಿ. ಈಗ ನೀವು ಹುಲಿ ಅಥವಾ ಚಿರತೆ ಹಂಟ್ ಮಾಡೋದನ್ನ ನೋಡಿದ್ದೀರಾ? ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಎಲ್ಲ ನೋಡುವಾಗ ಹಂಟ್ ಮಾಡುತ್ತಲ್ವ, ಹೇಗೆ ಮಾಡುತ್ತೆ? ಫಸ್ಟ್ ದೇ ಟಾರ್ಗೆಟ್ ದ ವೀಕ್ ಆ್ಯಂಡ್ ಇದು ತುಂಬ ಅಶಕ್ತವಾಗಿರೋಂಥದ್ದು, ಅದನ್ನು ಟಾರ್ಗೆಟ್ ಮಾಡುತ್ತೆ. ಕೊಂಚ ಹಾಕಿ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಅಟ್ಯಾಕ್ ಮಾಡುತ್ತೆ. ಥಾಮಸ್ ಇಡೇ ಕ್ರ್ಯಾಬ್ ಸ್ಪೈಡರು ಸೇಮ್ ಅದೇ ಕೆಲಸ ಮಾಡುತ್ತೆ. ಗ್ರೂಪಲ್ಲಿ ಹೋಗ್ತಿರುತ್ತಲ್ಲ, ನೋಡುತ್ತೆ ಯಾವುದೋ ಹತ್ತಿರ ಇಲ್ಲ, ಇದೊಂದು ಯಾವುದೋ ಒಂದು ಸಿಂಗಲ್ ಆಗಿದೆ ಅಂದಾಗ ಅದಕ್ಕೆ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದ ಕೂಡಲೇ ಅದು ಥ್ರೆಟ್ಟನ್ನು ಆಗಿದೆ ನನಗೆ ಅಂತೇಳಿ ಫೆರೋಮೋನ್ಸ್ ರಿಲೀಸ್ ಮಾಡುತ್ತೆ. ಬೇರೆದೆಲ್ಲ ಬರೋ ಟೈಮಲ್ಲಿ ಇದೇನು ಮಾಡುತ್ತೆ, ಇದಕ್ಕೆ ಎಲ್ಲಿ ಮೇಲ್ಗೈ ಆಗುತ್ತೆ ಅಂತ ಹೇಳಿದ್ರೆ ಆ ಇರುವೆನ ಎತ್ಕೊಂಡು ಸ್ಟ್ರಿಂಗ್ ಬಿಟ್ಕೊಂಡು ಕೆಳಗೆ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಆ ಸ್ಟ್ರಿಂಗಿಂದ ನೇತಾಡ್ಕೊಂಡು ಕೆಳಗೆ ಬಂದ್ಬಿಡುತ್ತೆ ಸ್ಪೈಡರ್ ಇರುವೆನ ಹಿಡ್ಕೊಂಡು. ಆವಾಗ ಬೇರೆದೆಲ್ಲ ಮೇಲ್ಗಡೆ ನೋಡಿದ್ರು ಏನೇ ಆಗಿದೆ ಅಂದರೂ ದೇ ಬಿಕೇಮ್ ಹೆಲ್ಪ್ಲೆಸ್.
ಏನು ಮಾಡೋಕ್ಕಾಗಲ್ಲ. ಹಂಟ್ ಮಾಡೋದು ಆ ಥರ ಸ್ಟ್ರಾಟಜಿ ಮಾಡುತ್ತೆ. ಇನ್ನೂ ಕೆಲವು ಇನ್ಸೆಕ್ಟ್ಸ್ ಇದೆ, ಅದು ಈ ಎಗ್ ಲಾರ್ವಾನ ಫೀಡ್ ಮಾಡುತ್ತೆ. ಹೇಗೆ ಮಾಡುತ್ತೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದಂಗೆ ಇರುವೆಗಳೆಲ್ಲ ಹೋಗ್ಬೇಕಾದ್ರೆ ಟ್ರೈಲಲ್ಲಿ ಸೆಂಟ್ ಮಾರ್ಕಿಂಗ್ ಮಾಡೋಗಿರ್ತವೆ. ಈ ಸೆಂಟ್ ಮಾರ್ಕಿಂಗ್ ಮಾಡಿರುವಂಥ ಜಾಗದಲ್ಲಿ ಫೆರೋಮೋನ್ಸ್ ಇರುತ್ತಲ್ಲ, ಅದನ್ನು ಮೈ ಮೇಲೆ ಹಚ್ಕೊಳ್ತಾವೆ, ಮಾರ್ಫ್ ಮಾಡುತ್ತೆ. ಆಗ ಮೈ ಮೇಲೆ ಹಚ್ಕೊಂಡು ಗೂಡಿಗೆ ಹೋದಾಗ ನೋಡೋಕೆ ಅದೇ ಥರ ಇರುತ್ತೆ, ಸೆಂಟು ಅದೇ ಥರ ಇರುತ್ತೆ. ಅದರಿಂದ ಅದಕ್ಕೇನು ಹರಡಲ್ ಆಗೋದಿಲ್ಲ. ಹೋಗಿ ಅದರದ್ದು ಎಗ್ಗು ಲಾರ್ವಾ ಅದನ್ನೆಲ್ಲ ಫೀಡ್ ಮಾಡುತ್ತೆ.